ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಓಲಾ ಮತ್ತು ಊಬರ್ ಯಾವುದು ಬೆಸ್ಟ್? ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ರೈಡ್ಸ್ ಅಂದರೆ ಕಸ್ಟಮರ್ಗೋಸ್ಕರ. ಏನು ಓಲಾ ಊಬರ್ ಯೂಸ್ ಮಾಡ್ತಿದ್ದೀರಾ ನೀವು, ರೈಡ್ ಮಾಡೋದಕ್ಕೆ ಯಾವ ಟೈಮು ಬೆಸ್ಟ್ ಮತ್ತು ಯಾವುದರಲ್ಲಿ ಕಡಿಮೆ ರೇಟ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಸಾಕಷ್ಟು ಜನರಿಗೆ ಗೊತ್ತಿರೋದೆ, ಓಲಾ ಊಬರಿಂದ ಆರಾಮಾಗಿ ರೈಡ್ ಮಾಡ್ಬೋದು. ನಾವಿರುವಂಥ ಜಾಗದಲ್ಲೇ ಲೊಕೇಶನ್ನ ಲೊಕೇಟ್ ಮಾಡಿದ್ರೆ ಅಲ್ಲಿಗೆ ಬರ್ತಾರೆ, ನಮ್ಮನ್ನು ಪಿಕಪ್ ಮಾಡ್ತಾರೆ ಮತ್ತು ಡ್ರಾಪ್ ಲೊಕೇಶನ್ಗೆ ಬಿಡ್ತಾರೆ. ಇದು ಗೊತ್ತಿರೋ ವಿಷಯನೇ. ಆದರೆ ಸಾಕಷ್ಟು ಜನರಿಗೆ ಯಾವ ಥರ ಯಾವ ಟೈಮಲ್ಲಿ ಪಿಕ್ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿಲ್ಲ. ಈಗ ಬುಕ್ ಮಾಡೋದಕ್ಕೆ ಕೆಲವೊಂದು ಟೈಮ್ಗಳಲ್ಲಿ ನಾವೇನಾದರೂ ಬುಕ್ ಮಾಡಿದ್ರೆ ತುಂಬ ಹೈ ತೋರಿಸುತ್ತೆ, ಅಂದರೆ ಜಾಸ್ತಿ ದುಡ್ಡನ್ನು ತೋರಿಸುತ್ತೆ ಮತ್ತು ಜಾಸ್ತಿ ದುಡ್ಡನ್ನು ನಾವು ಪೇ ಮಾಡಬೇಕಾಗುತ್ತೆ ಒಂದು ರೈಡ್ಗೆ. ಯಾವ ಟೈಮಲ್ಲಿ ಜಾಸ್ತಿ ಇರುತ್ತಪ್ಪ ಅಂದರೆ ಬೆಳಗ್ಗೆ ಹೊತ್ತು, ಅರ್ಲಿ ಬೆಳಗ್ಗೆ ಏನು 7 ಗಂಟೆಯಿಂದ ಹಿಡಿದ್ಬಿಟ್ಟು ಈ 10 ಗಂಟೆವರೆಗೂ ತುಂಬಾ ಜಾಸ್ತಿ ಇರುತ್ತೆ. ಏನಕ್ಕೆ ಅಪ್ಪ ಅಂದರೆ ಟ್ರಾಫಿಕ್ಕು ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡಿಂಗ್ ಮಾಡಿಕೊಂಡು ಓಲಾ ಆಗಲಿ ಊಬರ್ ಆಗಲಿ ಇವರು ಆ ರೇಟನ್ನ ಬೇಸಿಕ್ ಮಾಡ್ತಾರೆ ಅಲ್ಲಿ. ಮತ್ತು ಈಗ ಮಾರ್ನಿಂಗ್ 7-10ರಿಂದ ಜಾಸ್ತಿ ಇದ್ದರೆ ಮತ್ತು ಸಂಜೆನೂ ಅಷ್ಟೇ 5-6 ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ರೇಟ್ ತೋರಿಸೋದು. 5-6 ಗಂಟೆಯಿಂದ ಮಾಮೂಲಿ 10 ಗಂಟೆವರೆಗೂ ಟ್ರಾಫಿಕ್ ಇದ್ದೇ ಇರುತ್ತಲ್ವ. ಆಫೀಸ್ಗೆ ಹೋಗೋ ಟೈಮು, ಯಾವುದೇ ಕೆಲಸ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಲೋಕಲ್ಸ್ ಆಗಿರ್ಬೋದು, ಅಥವಾ ಯಾರಾದರೂ ಈ ಶ್ರೀಮಂತರಾಗಿರ್ಬೋದು, ಯಾರೇ ಆಗಲಿ ಬೆಳಗ್ಗೆ ಮತ್ತು ಸಂಜೆ ಹೋಗೋದು ಬರೋದು ಜಾಸ್ತಿ ಇರುವಂಥ ಕಾರಣದಿಂದ ಟ್ರಾಫಿಕ್ ಇರುತ್ತೆ. ಆ ಒಂದು ಕಾರಣದಿಂದಾಗಿ ಏನು ಓಲಾ ಊಬರಲ್ಲಿ ರೇಟನ್ನ ಜಾಸ್ತಿ ಇಟ್ಟಿರ್ತಾನೆ. ಇನ್ನು ಮಿಕ್ಕಿದ್ದು 10 ಗಂಟೆಯಿಂದ 4 ಗಂಟೆ ಒಳಗಡೆ ಏನಾದರೂ ನೀವು ರೈಡ್ ಮಾಡಿದ್ರೆ ಕಡಿಮೆ ರೇಟ್ ತೋರಿಸುತ್ತೆ. ಅರ್ಜೆಂಟಾಗಿ ಹೋಗಲೇಬೇಕಾಗುತ್ತೆ, ಅದು ಎಷ್ಟು ತೋರಿಸಿದ್ರು ಅಷ್ಟು ಏನೂ ಮಾಡೋಕ್ಕಾಗಲ್ಲ. ಆದರೆ ಏನೂ ಅಂತ ಅರ್ಜೆಂಟ್ ಇಲ್ಲ, ಒಂದು ದಿನದಲ್ಲಿ ನನ್ನ ಕೆಲಸ ಆಗಬೇಕು, ಇಂಥ ಜಾಗಕ್ಕೆ ಹೋಗಬೇಕು ಅನ್ನೋರು ಏನಾದರೂ ಇದ್ದರೆ ಅವ್ರಿಗೆ ಇದೊಂದು ಯೂಸ್ ಆಗುತ್ತೆ. 10 ಗಂಟೆಯಿಂದ 4 ಗಂಟೆ ಇಂಥ ಒಂದು ಟೈಮ್ಗಳಲ್ಲಿ ನೀವೇನಾದರೂ ಬುಕ್ಕನ್ನ ರೈಡ್ ಹೋದರೆ ಅಷ್ಟೊಂದು ದುಡ್ಡಿರಲ್ಲ, ಕಡಿಮೆ ಇರುತ್ತೆ. ಏನು ಬೆಳಗ್ಗೆ ಮತ್ತು ಸಂಜೆ 600 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ. ಅದೇ 10 ಗಂಟೆ ಮೇಲೆ ನೀವೇನ ಬುಕ್ ಮಾಡಿದ್ರೆ 300 ರೂಪಾಯಿ ಅಷ್ಟೇ ಇರುತ್ತೆ. ಕೆಲವು ಸಲ ಇನ್ನೂ 20 ರೂಪಾಯಿ ಕಡಿಮೆ ಇರ್ಬೋದು, 20 ರೂಪಾಯಿ ಜಾಸ್ತಿ ಇರ್ಬೋದು, ಅಷ್ಟೇ ಬಿಟ್ಟರೆ ಜಾಸ್ತಿ ಏನು ತೋರಿಸಲ್ಲ. ಅದಕ್ಕಾಗಿ ಈ ಒಂದು ಟೈಮ್ ಅನ್ನೋದು, ಈ ಒಂದು ಟೈಮ್ಗಳಲ್ಲಿ ನೀವು ರೈಡ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ರೇಟಿನ ವಿಚಾರಕ್ಕೆ ಬಂದರೆ, ಬುಕ್ ಮಾಡಿದ್ರೆ ಓಲಾ ಬೆಸ್ಟಾ ಊಬರ್ ಬೆಸ್ಟಾ ಅನ್ನೋದನ್ನ ನೋಡೋದಾದರೆ ಓಲಾಗಿಂತ ಊಬರೇ ಬೆಸ್ಟು ಅಂತ ಹೇಳ್ಬೋದು. ಯಾಕಂದರೆ ಓಲಾದಲ್ಲಿ ತುಂಬಾ ದುಡ್ಡನ್ನು ಪೇ ಮಾಡಬೇಕಾಗುತ್ತೆ. ನಾನು ನೋಡಿದಂಥ ಪ್ರಕಾರ, ನಾನು ರೈಡ್ ಮಾಡಿ ನೋಡಿರೋ ಪ್ರಕಾರ, ನನ್ನ ಅನುಭವದಲ್ಲಿ ಹೇಳ್ತಾಯಿದ್ದೀನಿ, ಓಲಾಗಿಂತ ಊಬರ್ ಬೆಸ್ಟು. ಊಬರಲ್ಲಿ ಓಲಾಗಿಂತ ಕಡಿಮೆ ಇದೆ. ಅದಕ್ಕಾಗಿ ನೀವು ಊಬರ್ನ ಯೂಸ್ ಮಾಡ್ಕೊಳ್ಳಿ. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟು ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ ವಿಡಿಯೋ ಮಾಡ್ತಾರೆ. ಏನು ಕಡಿಮೆಗೆ ನಿಮ್ಗೆ ಸಿಗುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಮಾತ್ರ ಏನೋ ಮಾಡ್ತಾ ಇರೋದು, ಯಾವುದೇ ಪ್ರಮೋಷನ್ಗೋಸ್ಕರ ಅಲ್ಲ. ಅರ್ಥ ಆಯ್ತಲ್ಲ? ಈಗ ಊಬರು ಕಡಿಮೆ ರೇಟ್ ಇದೆ ಓಲಾಗಿಂತ, ಮತ್ತು ಯಾವ ಟೈಮಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ಕಡಿಮೆ ತೋರಿಸುತ್ತೆ, ಇಂಥ ಒಂದು ಟೈಮ್ಗಳಲ್ಲಿ ನೀವು ಹೋದಾಗ ಅನುಕೂಲ ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ನ ಕೊಡಬೇಕಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೆ. ಓಲಾ ಬೆಸ್ಟಾ ಊಬರ್ ಬೆಸ್ಟಾ? ಇದು ಬರೀ ಕಸ್ಟಮರ್ಗೆ, ಡ್ರೈವರ್ಸ್ಗಲ್ಲ, ಬರೀ ಕಸ್ಟಮರ್ಗೋಸ್ಕರ ಅಷ್ಟೇ ಮಾಡಿದ್ದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.